ಇನ್ನೊಂದು ಕಡೆ ಸ್ಯಾಂಡಲ್ವುಡ್ ಡ್ರಗ್ಸ್ ಪ್ರಕರಣದ 5ನೇ ಆರೋಪಿ ವೈಭವ್ ಜೈನ್ನ ಎಫ್ಎಸ್ಎಲ್ಗೆ ರವಾನಿಸಲಾಗಿತ್ತು. ಸಿಸಿಬಿ ಕಚೇರಿಯಿಂದ ಇಂಟ್ರಾಗೇಷನ್ ಸೆಂಟರ್ಗೆ ಕರೆದೊಯ್ಯಲಾಗಿತ್ತು. ನಗರದ ಬಹುತೇಕ ಪಾರ್ಟಿಗಳಿಗೆ ಡ್ರಗ್ಸ್ ಸರಬರಾಜು ಮಾಡಿರುವ ಶಂಕೆಯಿಂದ ಹೆಚ್ಚಿನ ವಿಚಾರಣೆ ನಡೆಸುವ ಸಲುವಾಗಿ ಎಫ್ಎಸ್ಎಲ್ಗೆ ಕರೆದೊಯ್ದಿದ್ರು. ಆದರೆ ಸಿಸಿಬಿ ಕಚೇರಿಗೆ ಸಂದೀಪ್ ಪಾಟೀಲ್ ಬರ್ತಿದ್ದಂತೆ ವೈಭವ್ ಜೈನ್ನನ್ನ ಮತ್ತೆ ವಾಪಸ್ ಕರ್ಕೊಂಡು ಬರಲಾಗಿದೆ. ಇನ್ನು ಸ್ಯಾಂಡಲ್ವುಡ್ ಡ್ರಗ್ಸ್ ನ ಅಮಲು ಇನ್ನೂ ಏರ್ತಾ ಇರುವಾಗಲೇ ರಾಜ್ಯದ ಹಲವು ಕಡೆ ಇವತ್ತು ಕೂಡ ಅಲ್ಲಲ್ಲಿ ಗಾಂಜಾವನ್ನ ವಶಪಡಿಸಿಕೊಳ್ಳಲಾಗಿದೆ. ಸಿಎಂ ಯಡಿಯೂರಪ್ಪ ಅವರು ಶಿವಮೊಗ್ಗದಲ್ಲಿ ಗಾಂಜಾ ಅಮಲಿದೆ. 13 ಕೆಜಿ ತೂಕದ ಹಸಿ ಗಾಂಜಾವನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ದೊಡ್ಡಮಟ್ಟಿ ಗ್ರಾಮದ ಪಾಂಡುರಂಗ ಸೇರಿ ಇಬ್ಬರನ್ನ ವಶಕ್ಕೆ ಪಡೆಯಲಾಗಿದೆ. ಅಕ್ರಮ ಗಾಂಜಾ ಬೆಳೆಗಾರರ ಬೆನ್ನು ಬಿದ್ದಿರೋ ಚಿಂಚೋಳಿ ಪೊಲೀಸರು ಅಪಾರ ಪ್ರಮಾಣದ ಗಾಂಜಾ ವಶಕ್ಕೆ ಪಡೆದಿದ್ದಾರೆ. ಧರಿ ತಾಂಡಾದಲ್ಲಿ 10.50 ಲಕ್ಷ ರೂಪಾಯಿ ಮೌಲ್ಯದ ಗಾಂಜಾ ವಶಕ್ಕೆ ಪಡೆದು ಆರೋಪಿ ಧನ್ ಸಿಂಗ್ ನನ್ನ ಬಂಧಿಸಿದ್ದಾರೆ. ಚಾಮರಾಜನಗರದ ಬೆಲವತ್ತ ಸಮೀಪ ಜಮೀನಿನಲ್ಲಿ ಅಕ್ರಮವಾಗಿ ಬೆಳೆದಿದ್ದ ಗಾಂಜಾವನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಸುಮಾರು 3 ಲಕ್ಷ ಮೌಲ್ಯದ ಗಾಂಜಾ ವಶಪಡಿಸಿಕೊಂಡಿದ್ದು ಓರ್ವನನ್ನ ಬಂಧಿಸಿದ್ದು ಮತ್ತೊಬ್ಬ ಪರಾರಿಯಾಗಿದ್ದಾನೆ. 26 ಕೆಜಿ 800 ಗ್ರಾಂ ತೂಕದ 134 ಗಾಂಜಾ ಗಿಡ ಜಪ್ತಿಯಾಗಿದೆ. ಇನ್ನು ರಾಯಚೂರಲ್ಲಿ ಗಾಂಜಾ ಮಾರಾಟ ಮಾಡ್ತಾ ಇದ್ದ ಮೂವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಉರುಕುಂದಿ ಈರಣ್ಣ ಕಾಲೋನಿಯಲ್ಲಿ 1.5 ಕೆಜಿ ಗಾಂಜಾ ಜಪ್ತಿ ಮಾಡಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿಯಲ್ಲೂ ಭರ್ಜರಿ ಕಾರ್ಯಾಚರಣೆ ನಡೆಸಲಾಗಿದೆ. 29 ಕೆಜಿ ಗಾಂಜಾ ಗಿಡ ವಶಪಡಿಸಿಕೊಳ್ಳಲಾಗಿದೆ. ಮನೆ ಕಾಂಪೌಂಡ್ನಲ್ಲೇ ಗಾಂಜಾ ಬೆಳೆದಿದ್ನು ಈ ಆಸಾಮಿ. ವಿಡಿಯೋ ಮಾಡ್ತಿದ್ದೇವೆ ನಾವು. ಒಂದ್ ಕಡೆ ಗಾಂಜಾ ಕತೆ ಇಷ್ಟ ಆದ್ರೆ ಇನ್ನೊಂದ್ ಕಡೆ ಐಎಂಎ ಬಹುಕೋಟಿ ವಂಚನೆ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಇಬ್ಬರು ಐಪಿಎಸ್ ಅಧಿಕಾರಿಗಳ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯ ಸರ್ಕಾರ ಅನುಮತಿ ಕೊಟ್ಟಿದೆ. ಐಜಿಪಿ ಹೇಮಂತ್ ನಿಮಾಳ್ಕರ್, ಅಜಯ್ ಹಿಲೋರಿ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಸಿಬಿಐಗೆ ಅನುಮತಿ ನೀಡಲಾಗಿದೆ. ಜೊತೆಗೆ ಡಿವೈಎಸ್ಪಿ ಇ ಶ್ರೀಧರ್, ಇನ್ಸ್ಪೆಕ್ಟರ್ ರಮೇಶ್, ಸಬ್ ಇನ್ಸ್ಪೆಕ್ಟರ್ ಗೌರಿಶಂಕರ್ ವಿರುದ್ಧವೂ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಟ್ಟಿದೆ. ಕೆಲವು ತಿಂಗಳ ಹಿಂದೆ 16,000 ಜನರಿಗೆ ವಂಚನೆ ಮಾಡಿರುವ ಸಾವಿರಾರು ಕೋಟಿ ರೂಪಾಯಿ ಮೊತ್ತದ ಐಎಂಎ ಹಗರಣ ಬಯಲಾಗಿತ್ತು. ಈ ಸಂಬಂಧ ಸಿಬಿಐ ತಂಡ ತನಿಖೆಯನ್ನ ಮಾಡ್ತಾ ಇದೆ. ಇನ್ನು ಸೆಷನ್ ಕತೆ ಏನು ಅಂತ ನೋಡೋದಾದ್ರೆ, ಸರ್ವಪಕ್ಷ ಸಭೆ ಪ್ರಶ್ನಾ ವೇಳೆಯೇ ಇಲ್ಲದ ಸಂಸತ್ನ ಮುಂಗಾರು ಅಧಿವೇಶನ ಇವತ್ತಿನಿಂದ ಆರಂಭ ಆಗಿದೆ. ಕೊರೋನಾ ಹಿನ್ನೆಲೆಯಲ್ಲಿ ಶಾರೀರಿಕ ಅಂತರದಲ್ಲೇ ಸದಸ್ಯರು ಭಾಗಿಯಾಗಿದ್ದಾರೆ. ಸಂಸತ್ ಸಿಬ್ಬಂದಿ, ಸಂಸದರು, ಸಚಿವರಿಗೆ ಕೊರೋನಾ ಟೆಸ್ಟ್ ಮಾಡಲಾಯಿತು. ಕರ್ನಾಟಕ ಸಂಸದ ಅನಂತಕುಮಾರ್ ಹೆಗಡೆ ಸೇರಿದಂತೆ 25 ಸಂಸದರಿಗೆ ಕೊರೋನಾ ಇರೋದು ಪತ್ತೆಯಾಯಿತು. ಕೂಡಲೇ ಎಲ್ಲರನ್ನ ಸದನದಿಂದ ಹೊರಗೊಳಿಸಲಾಯಿತು. ಬಳಿಕ ನಡೆದ ಕಲಾಪದಲ್ಲಿ ಸರ್ಕಾರದ ನಿರ್ಧಾರಗಳನ್ನು ಕಟುವಾಗಿ ಕಾಂಗ್ರೆಸ್ ಟೀಕಿಸಿತು. ದೇಶದಲ್ಲಿ ಕಿಚ್ಚು ಹೊತ್ತಿಸಿರುವ ಡ್ರಗ್ಸ್ ದಂಧೆ ಬಗ್ಗೆ ಬಿಜೆಪಿ ಸಂಸದ ರವಿ ಕಿಶನ್ ಮಾತಾಡಿದ್ರು. ನೀಟ್ ಪರೀಕ್ಷೆಯ ಅವಾಂತರ, ಸಾವಿನ ಬಗ್ಗೆ ಡಿಎಂಕೆ ಸಂಸದ ಟಿಆರ್ ಬಾಲು ಗಮನ ಸೆಳೆದರು. ಈ ಮಧ್ಯೆ ಭಾರತ ಚೀನಾ ಗಡಿ ತಂಟೆ ವಿಚಾರವಾಗಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ನಾಳೆ ಸದನದಲ್ಲಿ ಹೇಳಿಕೆಯನ್ನು ಕೊಡಲಿದ್ದಾರೆ. ಹಾಗೆಯೇ ರಾಜ್ಯಸಭೆಯ ಉಪಸಭಾಪತಿ ಚುನಾವಣೆಯೂ ನಡೆಯಿತು. ಎನ್ಡಿಎ ಅಭ್ಯರ್ಥಿಯಾಗಿದ್ದ ಹರಿವಂಶ ನಾರಾಯಣ್ ಸಿಂಗ್ ಉಪಸಭಾಪತಿಯಾಗಿ ಆಯ್ಕೆಯಾದರು. ಈಗ ಒಂದು ಚಿಕ್ಕ ಬ್ರೇಕ್ ತಗೊಳ್ಳೋಣ. ಬ್ರೇಕ್ ಆದ್ಮೇಲೆ ಚೀನಾ ಎಷ್ಟೇ ಏನೇ ಭಾರತ ಅದಕ್ಕೆ ಪಾಠವನ್ನು ಕಲಿಸಿದ್ರು ಬುದ್ಧಿ ಕಲಿತಂತೆ ಕಾಣಿಸ್ತಾ ಇಲ್ಲ. ಏನಾದ್ರೊಂದು ಮಾಡ್ತಾನೆ ಇದೆ. ಆದ್ರೆ ಈಗ ಏನ್ ಮಾಡಿದೆ ಭಾರತಕ್ಕೆ ಅನ್ನೋದನ್ನ ನೋಡೋಣ ಬ್ರೇಕ್ ಆದ್ಮೇಲೆ. ಅಗ್ರ ರಾಷ್ಟ್ರೀಯ ವಾರ್ತೆ ಪವರ್ಡ್ ಬೈ ಕನ್ನಡ.